ಹುಬ್ಬಳ್ಳಿಯಲ್ಲಿ ಜೆಸಿಬಿಗಳು ಗರ್ಜನೆ ಮಾಡ್ತಾ ಇದ್ದಾವೆ. 47 ಮನೆಗಳು ನೆಲಸಮವಾಗಿದ್ದಾವೆ. ದಾಖಲಾತಿಯನ್ನು ನೋಡದೆ ಮನೆ ಕಟ್ಟಿಕೊಂಡವರ ಬದುಕು ಈಗ ಬೀದಿಗೆ ಬಿದ್ದಿದೆ. ಇದು ಗಂಡು ಮೆಟ್ಟಿದ ನಾಡು. ಹುಬ್ಬಳ್ಳಿಯಲ್ಲಿ ಜೆಸಿಬಿಗಳ ಗರ್ಜನೆ. ದಾಖಲಾತಿ ನೋಡದೆ ಮನೆ ಕಟ್ಟಿಕೊಂಡಿದ್ದಾರೆ. ಅವರ ಬದುಕು ಈಗ ಮೂರಾಬಟ್ಟಿಯಾಗಿದೆ. ಇನ್ನು ಮನೆ ಕಟ್ಟಿಕೊಂಡವರ ಬದುಕು ನಿಜಕ್ಕೂ ಈಗ ಬೀದಿಗೆ ಬಿದ್ದಿದೆ. ಹುಬ್ಬಳ್ಳಿಯ ಉದಯನಗರದಲ್ಲಿ ಮನೆಗಳ ತೆರವು ಕಾರ್ಯ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನ ಆದೇಶದ ಹಿನ್ನೆಲೆ ಅಕ್ರಮವಾಗಿ ಕಟ್ಟಿದ ಮನೆಗಳ ತೆರವು. ಸಿಕಂದರ್ ಎಂಬಾತ ತನ್ನ ಭೂಮಿ ಅಂತ ಮಾರಾಟ ಮಾಡಿದ್ದ. ಜಾಗಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣ ನೀಡಿದ್ರು ನಿವಾಸಿಗಳು. ಆದರೆ ಅದು ರಾಮರಾವ್ ಅನ್ನೋರಿಗೆ ಸೇರಿದ ಜಾಗ ಆಗಿತ್ತು. ಮೂಲ ದಾಖಲಾತಿ ನೋಡಿದೆ ಜನ ಈಗ ಮೋಸ ಹೋಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಕಷ್ಟು ಮನೆ ಕಟ್ಸ್ಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅಂದ್ಕೊಂಡು ಅಲ್ಲಿಯ ನಿವಾಸಿಗಳಿಗೆ ಇನ್ಫಾರ್ಮ್ ಮಾಡಬೇಕಾಗ್ತದೆ, ನೋಟಿಸ್ ಕೊಡಬೇಕಾಗ್ತದೆ. ಎಷ್ಟೋ ಜನಗಳಿಗೆ ಸುಪ್ರೀಂ ಕೋರ್ಟ್ನ ಆದೇಶವೇ ಗೊತ್ತಿರಲ್ಲ ಪಾಪ. ಹಾಗಾಗಿ ಅಲ್ಲಿ ಸಂಬಂಧಪಟ್ಟಂಥ ಒಂದಲ್ಲ ಎರಡಲ್ಲ ಬರೋಬ್ಬರಿ 47 ಮನೆಗಳು ಈಗ ನೆಲಸಮ ಆಗಿದ್ದಾವೆ. ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕು. ಆದರೆ ಅಲ್ಲಿಯ ನಿವಾಸಿಗಳಿಗೆ ಮಾಹಿತಿ ಯಾರು ಕೊಟ್ಟಿದ್ದಾರೆ? ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೂ ಕೂಡ ಅವರು ಬೇರೆ ಕಡೆ ಹೋಗ್ದಾನೆ, ಅಥವಾ ಇಮಿಡಿಯೇಟಾಗಿ ಹೋಗಿ ಅಂದರೆ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ? ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇವರು ತೆರವು ಮಾಡಬೇಕಾಗಿತ್ತು. ಅದು ಏನಾಗಿದೆಯೋ ಒಟ್ಟಿನಲ್ಲಿ ಉದಯನಗರದಲ್ಲಿ 47 ಮನೆಗಳು ನೆಲಸಮವಾಗಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಈಗ 47 ಮನೆಗಳು ನೆಲಸಮವಾಗಿದ್ದಾವೆ. ಆ ನಿವಾಸಿಗಳಿಗೆ ಮಾಹಿತಿ ಕೊಟ್ಟಿದ್ರ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಿಬ್ಬಂದಿಗಳು, ಅಥವಾ ಏನ್ ಕತೆ? ಸಚಿನ್, ಇದೊಂದು ನಂಬಿ ಮೋಸ ಹೋದವರ ಕತೆ. ಲಕ್ಷಾಂತರ ರೂಪಾಯಿಯನ್ನ ಅಂದ್ರೆ ಬೇರೆಯವರ ಜಾಗವನ್ನ ನಂದೇ ಸ್ವಂತ ಜಾಗ ಎಂದುಕೊಂಡು ಮುಸ್ಲಿಂ ಸಮುದಾಯದ ವ್ಯಕ್ತಿಯೊಬ್ಬ ಅಲ್ಲಿನ ಒಂದು ಸಮುದಾಯದವರಿಗೆ, ಅಲ್ಲಿನ ಒಂದು ಸಾರ್ವಜನಿಕರಿಗೆ ಆ ಒಂದು ಅಂದ್ರೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಆ ಒಂದು ವಸೂಲಿಯನ್ನ ಮಾಡಿಕೊಂಡು ಜಾಗವನ್ನ ಮಾರಾಟ ಮಾಡ್ತಾನೆ. ಜಾಗವನ್ನ ಮಾರಾಟ ಮಾಡಿದ ನಂತರ ಇದೊಂದು ಮಹಾನಗರ ಪಾಲಿಕೆ ಮತ್ತು ಆ ಭೂ ಮಾಲೀಕನ ನಡುವೆ ವಾದ ವಿವಾದ ಮತ್ತು ದಾಖಲೆಗಳ ಮತ್ತು ನ್ಯಾಯಾಲಯದ ವ್ಯಾಜ್ಯ ಕೂಡ ಇರ್ತಾ ಇದೆ. ಇವೆಲ್ಲವುಗಳ ನಡುವೆ ಆ ಒಂದು ಭೂಮಿಯನ್ನು ಖರೀದಿ ಮಾಡಿ ಜಾಗೆಯನ್ನು ಖರೀದಿ ಮಾಡಿದಂತಹ ಸಾರ್ವಜನಿಕರು 200ಕ್ಕೂ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲವೂ ಅಂದುಕೊಂಡಂತೆ ನಿರ್ಮಾಣ ಮಾಡಿಕೊಂಡು ಹಾಯಾಗಿದ್ದಂತಹ ಒಂದು ಸಾರ್ವಜನಿಕರಿಗೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಕೂಡ ಶಾಖನ ನೀಡಿದ್ದು, ನ್ಯಾಯಾಲಯದಂತೆ ಈ ಮುಂಚಿತವಾಗಿ 100 ಮನೆಗಳನ್ನ ನೆಲಸಮ ಮಾಡಲಾಗಿತ್ತು. ಮುಂದುವರೆದ ಭಾಗವಂತೆ 49 ಮನೆಗಳನ್ನ ನೆಲಸಮ ಮಾಡಿ ಇವತ್ತು ಕೂಡ ಕಾರ್ಯಾಚರಣೆ ಮಾಡಿ ಆ ಒಂದು ನ್ಯಾಯಾಲಯದ ಆದೇಶದಂತೆ ಸಂಪೂರ್ಣವಾಗಿ ತೆರವು ಮಾಡಲಾಗಿತ್ತು. ಇದು ಒಂದು ಭಾಗವಾದರೆ ಸಚಿನ್, ಪ್ರಮುಖವಾಗಿ ಇಲ್ಲಿ ಆ ಒಂದು ಭೂ ಮಾಲೀಕನನ್ನ ಒಂದು ಕಡೆ ತನ್ನದಂತ ಒಂದು ದಾಖಲೆ ಎಲ್ಲವುಗಳನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ ಆ ಒಂದು ಭೂಮಿಯನ್ನ ನಂದೇ ಒಂದು ಸಾಬೀತು ಮಾಡಿದ್ದಾನೆ. ಇತ್ತ ಕಡೆ ಇನ್ನೊಂದು ಕಡೆ ಇವರು ನಕಲಿ ದಾಖಲೆಗಳನ್ನ ತೆಗೆದುಕೊಂಡು ನಕಲಿ ಭೂಮಿಯಲ್ಲಿ ಮನೆಗಳನ್ನು ಕಟ್ಟಿಕೊಂಡವರು ಸದ್ಯ ಆ ಒಂದು ಯಾವುದೇ ರೀತಿಯಂತ ಸಮರ್ಪಕವಾದ ದಾಖಲೆ ಇಲ್ಲದೆ ಸದ್ಯ ಈಗ ಬೀದಿ ಪಾಲಾಗಿದ್ದಾರೆ. ಇವೆಲ್ಲವುಗಳ ನಡುವೆ ಮಹಾನಗರ ಪಾಲಿಕೆ, ಸ್ಥಳೀಯ ಜನಪ್ರತಿನಿಧಿ ಎಲ್ಲರೂ ಸಹಿತ ಆ ಒಂದು ಸಂಬಂಧಪಟ್ಟಂತೆ ತಮ್ಮಲ್ಲಿ ಯಾವುದೇ ರೀತಿಯಂತ ದಾಖಲೆ ಇಲ್ಲದೆ ಅನಾಥರಾಗಿದ್ದಾರೆ. ಇತ್ತ ಭೂ ಮಾಲೀಕರು ನ್ಯಾಯಾಲಯದಂತೆ ಆದೇಶದಂತೆ ಗೆಲುವನ್ನು ಸಾಧಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡವರು ಆ ಒಂದು ಬೀದಿ ಪಾಲಾಗಿದ್ದಾರೆ. ಸಚಿನ್, ಧನ್ಯವಾದ ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.